ಬೆಂಗಳೂರು ಗ್ರಾಮಾಂತರ ಅಖಾಡ ರಂಗೇರಿದೆ. ಟೀಕೆ ಮಾಡುವವರಿಗೆ ನಮ್ಮ ಮೌನವೇ ಉತ್ತರ ಕೊಡುತ್ತೆ. ಡಿಕೆ ಬ್ರದರ್ಸ್ ವಿರುದ್ಧ ಮಂಜುನಾಥ್ ಪತ್ನಿ ಅನಸೂಯ ಕಿಡಿಕಾರದಂತಹ ಪರಿ ಇದು. ಹುಟ್ಟಿದಾಗಿನಿಂದ ರಾಜಕೀಯ ನೋಡಿಕೊಂಡು ಬಂದಿದ್ದೇನೆ. ರಾಜಕೀಯ ಎಂದ ಮೇಲೆ ಟೀಕೆಗಳು ಸಹಜ. ಟೀಕೆಗಳನ್ನ ಕೇಳಿ ಕೇಳಿ ಅಭ್ಯಾಸ ಇದೆ ಅಂತ ಅನಸೂಯ ಹೇಳ್ತಾರೆ. ಅಧಿಕಾರ ಅನುಭವಿಸಬೇಕು ಅನ್ನೋ ಆಸೆ ನಮಗಿಲ್ಲ. ಗೆದ್ದು ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಎಂಬ ನಂಬಿಕೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಮಂಜುನಾಥ್ ಪತ್ನಿ ಅನಸೂಯ ಕೊಟ್ಟಂತ ಹೇಳಿಕೆ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಈ ಬಾರಿ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ. ಅವರಿಗೆ ಪರವಾಗಿ ಅಂದರೆ ಅವರಿಗೆ ಪ್ರತಿ ಸಲವೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂಥವರು ಅವರ ಪತ್ನಿ ಅನಸೂಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಈಗಾಗಲೇ ಏನು ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ನೀವು ಕೂಡ ರಾಜಕೀಯದ ಕುಟುಂಬದಿಂದಲೇ ಬಂದವರು. ನಿಮ್ಮ ಪತಿಯವರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಏನು ಹೇಳ್ತೀರಿ, ಏನು ಅನ್ನಿಸ್ತಿದೆ ಅಂತ? ಮೊಟ್ಟ ಮೊದಲಾಗಿ ಎಲ್ಲರಿಗೂ ನನ್ನ ನಮಸ್ಕಾರ. ರಾಜಕೀಯ ನಾನು ಬುದ್ಧಿ ಬಂದಾಗಿಂದ ನೋಡಿದ್ದೀನಿ. ವ್ಯತ್ಯಾಸ ಇಷ್ಟೇ, ಅವತ್ತಿನ ದಿವಸ ನನಗೆ ಜನ್ಮ ಕೊಟ್ಟ ತಂದೆ ರಾಜಕೀಯ ಮಾಡ್ತಿದ್ರು. ಇವತ್ತಿನ ದಿವಸ ವೈದ್ಯಕೀಯ ಕ್ಷೇತ್ರ ಬಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದರಿಂದ ವ್ಯತ್ಯಾಸ ಅಷ್ಟೇ, ಅವತ್ತು ತಂದೆ, ಇವತ್ತು ಪತಿದೇವರು. ರಾಜಕೀಯ ಅಂತಂದರೆ ಒಂದಷ್ಟು ಟೀಕೆಗಳನ್ನು ಎದುರಿಸಲೇಬೇಕಾಗತ್ತೆ. ಈಗ ನಿಮಗೆ ಇಲ್ಲಿ ನೋಡ್ತಾ ಇದ್ದರೆ ಯಾಕಪ್ಪ ಇವೆಲ್ಲ ಅಂತ ಅನ್ನಿಸ್ತಿದೆಯಾ, ಹೇಗೆ ಅಂತ? ಖಂಡಿತ ಇಲ್ಲ. ಯಾಕೆಂದರೆ ಇದು ಸರ್ವೇ ಸಾಮಾನ್ಯ. ರಾಜಕೀಯ ಅಂದರೆ ಇದು ಸಾಮಾನ್ಯವಾಗಿ ಇದ್ದದ್ದೇ. ಇದು ಮುಂಚಿಂದನೂ ನೋಡಿ ಕೇಳಿ ಅಭ್ಯಾಸ ಆಗೋಗಿದೆ. ಅದರಿಂದ ನನಗೇನು ಇದರಲ್ಲಿ ವಿಶೇಷ ಅಂತ ಅನ್ನಿಸಲ್ಲ. ವೈಯಕ್ತಿಕ ಟೀಕೆಗಳು ಕೂಡ ಬರ್ತಾ ಇರ್ತವೆ. ಸೊ ಅದನ್ನೆಲ್ಲವನ್ನು ಕೂಡ ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀರಿ ಅಂತ? ಒಂದು ಚಿಕ್ಕ ವಯಸ್ಸಿದ್ದಾಗ ಯಾರಿಗೇ ಆದ್ರೂ ಆ ಟೀಕೆಗಳನ್ನ ಸಹಿಸುವಂಥ ಶಕ್ತಿ ಇರಲ್ಲ. ಆದರೆ ಈಗ ನಾವು ಬದುಕನ್ನು ಪರಿಪೂರ್ಣವಾಗಿ ಏಳು ಬೀಳುಗಳನ್ನು ಕೇಳಿ ಟೀಕೆ ಟಿಪ್ಪಣಿಗಳನ್ನು ನಾವು ನೋಡಿ ಆಗಿದೆ. ನಾವೀಗ ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಏನೊಂದು ಭಾವನೆಗಳು ಬರಲ್ಲ, ವ್ಯತ್ಯಾಸ ಬರಲ್ಲ ನಮಗೆ. ಸಂತೋಷದಿಂದ ಮಾತಾಡ್ಸೋರಿಗೆ ಸಂತೋಷವಾಗೇ ಇರ್ತೀವಿ. ಈ ಥರ ಟೀಕೆ ಮೌನಕ್ಕೆ ಹೋಗ್ತೀವಿ ಅಷ್ಟೇ. ತಂದೆಯವರು ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಮಾತು ಕೇಳಿ ಬಂದಂತಹ ಸಂದರ್ಭದಲ್ಲಿ ಮಗನಿಗೂ ಕೂಡ ಅದು ಇಷ್ಟ ಇರಲಿಲ್ಲ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ನಿಮಗೆ ಒಪ್ಪಿಗೆ ಇತ್ತಾ? ಅವರಿಗೆ ಈ ಚುನಾವಣೆಗೆ ನಿಲ್ಲುವಂತಹ ಅನಿವಾರ್ಯತೆ ಇತ್ತಾ ಅಂತ? ನಮಗೆ ರಾಜಕೀಯ ಬೇಕಾ ಅಂತ ನಮ್ಮಲ್ಲೇ ನಮಗೆ ಪ್ರಶ್ನೆ ಇತ್ತು, ವಿಶೇಷವಾಗಿ ನನ್ನಲ್ಲಿ ಮತ್ತು ನನ್ನ ಮಗನಲ್ಲಿ. ಅದಕ್ಕೋಸ್ಕರ ನಾವು ಪ್ರಾರಂಭದಲ್ಲಿ ಬೇಡ ಅಂತಲೇ ಅಂದ್ಕೊಂಡಿದ್ದು ನಿಜಾನೇ. ಈಗೇನು ಅನ್ನಿಸ್ತಾ ಇದೆ? ಈಗ ಇದು ದೈವದ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ. ಆ ದೈವ ಇಚ್ಛೆ ಇರುವಾಗ ಅದನ್ನು ಮೆಟ್ಟಿ ನಿಲ್ಲೋಂಥ ಶಕ್ತಿ ಯಾವ ಮಾನವನ ಕೈಲೂ ಆಗಲ್ಲ. ಇದು ನನ್ನ ತಾಯಿ ನನಗೆ ಹೇಳಿಕೊಟ್ಟಿರೋದು. ನಾನು ದ್ವಂದ್ವದಲ್ಲಿದ್ದಾಗ ಅವರು ನನಗೆ ಒಂದು ದೂರವಾಣಿ ಕರೆ ಮಾಡಿ, ಮಗಳೇ ಇದನ್ನು ನಿನ್ನ ಮನಸ್ಸಿಗೆ ತಗೋಬೇಡ, ದೈವಿಚ್ಛೆ ಇರುವಾಗ ನೀನು ಅದಕ್ಕೆ ಮೆಟ್ಟಿ ನಿಲ್ಲಲಾರೆ, ನೀನು ತಲೆಬಾಗೋದಕ್ಕೆ ಅಂತ ಹೇಳಿದ ಮೇಲೆ ನಾನು ಮನಸ್ಪೂರ್ವಕವಾಗಿ ಹೇಳಿದ್ದೀನಿ ಡಾಕ್ಟ್ರಿಗೆ. ರಾಜಕೀಯ ಭಗವಂತನ ಇಚ್ಛೆ ಇರುವಾಗ ಆಯಿತು ಮುಂದೆ ಹೋಗಿ ಅಂತ ಹೇಳಿದ ನಿಜ ಒಪ್ಪಿದ್ದೀನಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.